ಇನ್ನು ಡಿ ಕೆ ಶಿವಕುಮಾರ್ ಬಳಿ ಈಗ ಕಡೆಯದಾಗಿ ಎಮೋಷನಲ್ ತ್ರಿಶೂಲಾಸ್ತ್ರ ಒಂದಿದೆ ಅಂತೆ. ಏನಪ್ಪ ಇದು ತ್ರಿಶೂಲಾಸ್ತ್ರ? ಬರೋಣ ಅದಕ್ಕೆ. ಸೋನಿಯಾ ಗಾಂಧಿ ಅವರ ಮುಂದೆಯೇ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡ್ತಾರಂತೆ. ಇದನ್ನ ಡಿ ಕೆ ಶಿ ಬಳಿ ಇರುವಂಥ ಗೇಮ್ ಚೇಂಜ್ ಕಾರ್ಡ್ಗಳೇನು? ದೆಹಲಿಯಲ್ಲೇ ಮಾತನಾಡೋದು, ದೆಹಲಿಯಲ್ಲಿ ಡಿಸೈಡ್ ಆಗೋದು, ಆಟ ಫಿನಿಶ್ ಅನ್ನೋ ಲೆಕ್ಕಾಚಾರದಲ್ಲಿ ದೆಹಲಿ ಕಡೆ ಆಟಕ್ಕೆ DCM ಡಿ ಕೆ ಶಿವಕುಮಾರಿಂದ ಭರ್ಜರಿ ಸಿದ್ಧತೆ. ಹಾಗಿದ್ದಾಗ ತ್ರಿಶೂಲಾಸ್ತ್ರ ಏನು ಅನ್ನುವಂಥದ್ದನ್ನು ನಿಮ್ಗೆ ಹೇಳಬೇಕು. ಗಾಂಧಿ ಕುಟುಂಬದ ಮೂವರಲ್ಲಿ ಯಾರ ವರ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಈ ಅಸ್ತ್ರವನ್ನು ಕೊನೆಯದಾಗಿ ಪ್ರಯೋಗ ಮಾಡುವಂಥ ಸಾಧ್ಯತೆ ಇದೆ. ಎಲ್ಲ ರೀತಿಯಾದಂಥ ಅಸ್ತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡಿದ್ದಾಯಿತು. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಸದ್ಯಕ್ಕೆ ಎಮೋಷ್ನಲ್ ಆಗಿರುವಂಥ ಕಾರ್ಡು, ಅಗ್ರೆಸಿವ್ ಆದಂಥ ಮೋಡಿಗೆ ಅವರು ಸ್ವಲ್ಪ ಬಂದರು, ಮತ್ತೆ ಸ್ವಲ್ಪ ಸೈಲೆಂಟ್ ಆದರು, ಮತ್ತೆ ಎಮೋಷ್ನಲ್ ಕಾರ್ಡ್ಗಳನ್ನು ಪ್ಲೇ ಮಾಡಿದರು, ಜೊತೆಗೆ ಜಾತಿ ಕಾರ್ಡ್ಗಳನ್ನು ಕೂಡ ಪ್ಲೇ ಮಾಡಿದರು. ಎಲ್ಲವನ್ನ ಪ್ರಯೋಗ ಮಾಡಾಗಿದೆ. ಕೊನೆಯದಾಗಿ ಅವರ ಹತ್ರ ಇರುವಂಥದ್ದು ಸೋನಿಯಾ ಗಾಂಧಿ ಅವರು. ಸೊ ಹಾಗಿದ್ದಾಗ ಇಲ್ಲಿ ಅವರು ಬಳಕೆ ಮಾಡ್ತಾ ಇರುವಂಥ ತ್ರಿಶೂಲ ಅಸ್ತ್ರ ಏನು ನೋಡೋಣ. ಒಂದು ಅವ್ರ ಲೆಕ್ಕಾಚಾರ ಇರೋದು ಗಾಂಧಿ ಫ್ಯಾಮಿಲಿಯವರೇ ಬರಬೇಕು. ಎಕ್ಸಾಕ್ಟ್ಲಿ. ನಾನು ಪಕ್ಷಕ್ಕೆ ಬಹಳ ತ್ಯಾಗ ಮಾಡಿದ್ದೀನಿ, ನನಗೆ ಅಧಿಕಾರ ಕೊಡಿ. ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠೆಯಿಂದ ಇದ್ದೀನಿ, ನನಗೆ ಪವರ್ ಕೊಡಿ. 2.5 ವರ್ಷದ ಹಿಂದೆ ಕೊಟ್ಟ ವಚನವನ್ನು ಉಳಿಸ್ಕೊಡಿ ಅಂತಕ್ಕಂಥ ತಂತ್ರ. 3 ಎಮೋಷನಲ್ ತ್ರಿಶೂಲಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮುಂದೆ DK ಶಿ ಅವರು ಈ ತಂತ್ರ ಪ್ರಯೋಗವನ್ನು ಮಾಡ್ತಾರಂತೆ. ಹಾಗಾದರೆ DK ಶಿ ಎಮೋಷನಲ್ ತ್ರಿಶೂಲಾಸ್ತ್ರಕ್ಕೆ ಫಲ ಸಿಗುತ್ತಾ ಇಲ್ವಾ, ಏನು ಹೇಳಿದ್ದಾರೆ ಅವರು ಅಂತ ನೋಡ್ಬೋಣ. ನಾನು ಪಕ್ಷಕ್ಕೆ ಬಹಳ ತ್ಯಾಗ ಮಾಡಿದ್ದೀರಿ, ನನಗೆ ಅಧಿಕಾರವನ್ನು ಕೊಡಿ ಅಂತ ಹೇಳಿ. ನೋಡಿ, ಅವ್ರಿಗೆ ಜೈಲಿಗೆ ಹೋಗೋ ಪರಿಸ್ಥಿತಿನೂ ಯಾಕೆ ಬಂತು? ಅದು ಹೇಳುವಂಥದ್ದು ಅದೇ, ಪಕ್ಷಕ್ಕೋಸ್ಕರ ಅಂತ ಹೇಳಿ. ಗುಜರಾತ್ನ ಚುನಾವಣೆ ನಡೀಬೇಕಾದಂಥ ಸಂದರ್ಭದಲ್ಲಿ ರಾಜ್ಯಸಭೆಯದ್ದು ಆವಾಗ ಕರ್ಕೊಂಡು ಬಂದು ಎಲ್ಲಿದ್ದರು ಅವರು? ಬೆಂಗಳೂರಿನಲ್ಲಿದ್ದರು. ಆ ಸಂದರ್ಭದಲ್ಲೇ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬೆಳವಣಿಗೆಗಳಾಗುತ್ತೆ. ಹಾಗಾಗಿ ಎಲ್ಲದಕ್ಕೂ ಕೂಡ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ದು ನಾನು ಪಕ್ಷಕ್ಕೋಸ್ಕರ ಅನ್ನೋ ಮಾತನ್ನು ಅವರು ತುಂಬ ಸಲ ಹೇಳಿದ್ದಾರೆ. ನಾನು ಗಾಂಧಿ ಕುಟುಂಬಕ್ಕೆ ನಿಷ್ಠೆಯಿಂದ ಇದ್ದೇನೆ, ನನಗೆ ಪವರ್ ಕೊಡಿ. ಎಂಥ ಸಂದರ್ಭ ಬಂದರೂ ಕೂಡ BJPಯಿಂದ ಆಫರ್ ಬಂತು, ನೀವು ಬನ್ನಿ, ನಿಮ್ಮನ್ನು ಜೈಲಿಗೆ ಕಳಿಸೋದಿಲ್ಲ ಅಂತೆಲ್ಲ ಹೇಳಿದರು. ಆದರೂ ಕೂಡ ನಾನು ಹೋಗಲಿಲ್ಲ, ಪಕ್ಷ ನಿಷ್ಠೆಯಾಗಿದ್ದೆ. ನಾನು 2.5 ವರ್ಷದ ಹಿಂದೆ ಏನು ವಚನ ಕೊಟ್ಟಿದ್ರೆ ಅದನ್ನು ಉಳಿಸ್ಕೊಡಿ. 3 ಎಮೋಷ್ನಲ್ ತ್ರಿಶೂಲಾಸ್ತ್ರಗಳನ್ನು ಪ್ರಯೋಗಿಸೋಕೆ ಈಗ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಹಾಗಿದ್ದಾಗ ಫಲ ಕೊಡುತ್ತಾ ಫಲ ಕೊಡಲ್ವಾ ಅನ್ನುವಂಥದ್ದನ್ನು ನೋಡಬೇಕು. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ಬಹಳ ಪ್ರಶ್ನೆಗಳು ಬರುತ್ತೆ. ಈಗ DK ಶಿವಕುಮಾರ್ ಅವರು ಎಲ್ಲ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಿ ಆಗಿದೆ. ಜಾತಿ ಅಸ್ತ್ರ ಆಗಿದೆ, ತನ್ನ ಜೊತೆಗಿದ್ದಂತಹ ಶಾಸಕರು ದೆಹಲಿಗೆ ಹೋಗಿದ್ದು ಆಗಿದೆ, ಆ ಪವರನ್ನು ಕೂಡ ತೋರಿಸಿದ್ದಾಗಿದೆ. ಇಲ್ಲಿ ಯಾವ ರೀತಿಯಾಗಿ ಅಗ್ರೆಸಿವ್ ಆಗಿ ತೋರಿಸ್ಬೇಕು, ಆ ಅಗ್ರೆಸಿವ್ ಅನ್ನು ತೋರಿಸಾಗಿದೆ. ಈಗ ಉಳಿದಿರುವಂಥದ್ದು ಕೊನೆಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳ್ತೀವಿ. ಹಾಗೆ ಈಗ ಕಷ್ಟ ಬಂದಾಗ ಗಾಂಧಿ ಕುಟುಂಬವೇ ಅಂತ ಹೇಳಿ ಕಾಂಗ್ರೆಸ್ನವ್ರು ಹೋಗ್ತಾರಲ್ಲ, ಹಂಗೇನಾ ಈಗ ಕೊನೆಯ ಅಸ್ತ್ರ DK ಶಿವಕುಮಾರ್ ಅವ್ರ ಬಳಿ? ಅರುಣ್, ಖಂಡಿತವಾಗಿ ಕೂಡ DK ಶಿವಕುಮಾರ್ ಅವರ ಪ್ರತಿ ಹೇಳಿಕೆಗಳನ್ನ ತೆಗೆದುಕೊಳ್ಳಿ, ಎಲ್ಲ ಕಡೆಗಳಲ್ಲೂ ಕೂಡ ಗಾಂಧಿ ಕುಟುಂಬಕ್ಕೆ ನಿಷ್ಠ ಅನ್ನೋದು ಒಂದು ರೀತಿಯಲ್ಲಿ ಬಿಂಬಿತವಾಗಿರುತ್ತೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಜೊತೆಗೆ ರಾಹುಲ್ ಗಾಂಧಿ ಇವರನ್ನು ಎಲ್ಲೋ ಒಂದು ಕಡೆ ನೆಚ್ಚಿಕೊಂಡು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆಯೂ ಕೂಡ ಅವ್ರಿಗಿದೆ ಅಂತ ಅವ್ರ ಬೆಂಬಲಿಗರೇ ಮಾತನಾಡ್ಕೊಳ್ತಾರೆ. ಹಾಗಾಗಿ ಗಾಂಧಿ ಕುಟುಂಬದ ನಿಷ್ಠೆಯನ್ನು ಆ ಒಂದು ರೀತಿಯಲ್ಲಿ ಕಾರ್ಡ್ ಪ್ಲೇಯನ್ನು ಮಾಡೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ನಾನು ತ್ಯಾಗ ಮಾಡಿದ್ದೀನಿ ಪಕ್ಷಕ್ಕೆ, ಮತ್ತು ನನಗೆ ಮಾತು ಕೊಟ್ಟಿದ್ದೀರಾ, ಅದನ್ನು ಉಳಿಸ್ಕೋಬೇಕು. ಹಾಗಾಗಿ ಈ ರೀತಿ ಎಮೋಷ್ನಲ್ ಕಾರ್ಡನ್ನು ಕೂಡ ಕಡೆಯದಾಗಿ ಪ್ಲೇ ಮಾಡೋದಕ್ಕೆ DK ಶಿವಕುಮಾರ್ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಗಳಿಗೋಸ್ಕರವಾಗಿ ಕೇವಲ ಇದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಇವ್ರ ಮಟ್ಟದಲ್ಲೇ ಮುಗಿದೋಗೋದಿಲ್ಲ, ಸೋನಿಯಾ ಗಾಂಧಿ ತನಕವೂ ಕೂಡ ಹೋಗುತ್ತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಪವರ್ ಶೇರು ಮತ್ತು ಬೇರೆ ಬೇರೆ ರೀತಿಯ ಆವತ್ತಿನ ಒಪ್ಪಂದದ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಸೋನಿಯಾ ಗಾಂಧಿಯವರ ಗಮನಕ್ಕೂ ಕೂಡ ಈ ಎಲ್ಲ ವಿಚಾರಗಳನ್ನು ತಂದಿದ್ರು ಅನ್ನೋದು ಕೂಡ DK ಶಿವಕುಮಾರ್ ಅವರ ಕ್ಯಾಂಪ್ನ ವಾದ. ಹಾಗಾಗಿ ಅಂತಿಮವಾಗಿ ಎಲ್ಲೋ ಒಂದು ಕಡೆ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ರೆ ನನಗೆ ಅದು ಒಂದು ರೀತಿಯಲ್ಲಿ ವರ ಆಗ್ಬೋದು ಅನ್ನೋ ನಂಬಿಕೆಯಲ್ಲಿದ್ದಾರೆ. ಹಾಗಾಗಿ ರಾಜಕಾರಣದಲ್ಲಿ ಕೆಲವೊಂದು ಬಾರಿ ಎಮೋಷನಲ್ ಕಾರ್ಡ್ ಕೈ ಹಿಡಿದಿದ್ದು ಇದೆ ಮತ್ತು ಕೈ ಕೊಟ್ಟಿದ್ದು ಉದಾಹರಣೆಗಳು ಸಾಕಷ್ಟಿದೆ. ಹಾಗಾಗಿ DK ಶಿವಕುಮಾರ್ ಅವರ ಈ ಒಂದು ಅಸ್ತ್ರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, DK ಶಿವಕುಮಾರ್ ಕೇವಲ ಒಂದು ದಿಕ್ಕಿನಿಂದ ಮಾತ್ರ ಎಫರ್ಟ್ ಆಗ್ತಾ ಇಲ್ಲ, ಎಲ್ಲ ಕಡೆಗಳಿಂದಲೂ ಕೂಡ ನೀವು ಹೇಳದಂತೆ ಶಾಸಕರ ಒತ್ತಡ, ಸಮುದಾಯದ ಒತ್ತಡ, ಮತ್ತು ಒಳಗಡೆ ಇಂಟರ್ನಲ್ ಸ್ಟ್ರಾಟಜಿಗಳನ್ನು ಏನು ಮಾಡಬೇಕು ಅದು, ಜೊತೆಗೆ ವಿರೋಧಿಗಳನ್ನು ಪ್ರೀತಿಸುವಂಥ ಒಂದು ರೀತಿಯಲ್ಲಿ ಪಾಲಿಟಿಕ್ಸು, ಇವೆಲ್ಲವನ್ನು ಕೂಡ ಮಾಡೋದ್ರ ಜೊತೆಗೆ
ಹೈಕಮಾಂಡ್ ಮತ್ತು ಗಾಂಧಿ ಕುಟುಂಬದ ಒಂದು ವರವು ನನಗಿರಬೇಕು ಅನ್ನೋದನ್ನ ಜೊತೆಗೆ ಎಮೋಷನಲ್ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಕೈ ಹಿಡಿಯುತ್ತೆ ಡಿ ಕೆ ಶಿವಕುಮಾರ್ಗೆ ಅನ್ನೋದು ಇನ್ನೊಂದು ವಾರನೋ ಇನ್ನೊಂದು 4-5 ದಿನನೋ ಗೊತ್ತಾಗ್ಬೋದು ಅವರು. ರೈಟ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡೋಣ, ಈಗಾಗಲೇ ಪ್ರಯತ್ನಗಳೆಲ್ಲ ಮಾಡಿದ್ದಾರೆ, ನಿಜ ಎಲ್ಲ ರೀತಿಯ ಎಫರ್ಟನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್. ಅದರ ಫಲಾಫಲಗಳು ಏನು ಅಂತಕ್ಕಂಥದ್ದನ್ನ ಬಟ್ ನಂಗೆ ಅದೊಂದು ನೆನಪಾಗ್ತಾ ಇಲ್ಲ. ನಾನು ತುಂಬ ನೆನಪು ಮಾಡ್ಕೊಳಕ್ಕೆ ನೋಡಿದೆ. ಈ ಜೈಲಿಗೆ ಹೋಗಿ ಬಂದ ನಂತರ ಸೋನಿಯಾ ಗಾಂಧಿ ಅವರು ಹೋಗಿರ್ತಾರೆ ಭೇಟಿ. ಅವಾಗ ಒಂದು ಮಾತು ಹೇಳಿ ಬಂದಿರ್ತಾರಂತೆ, ಎಲ್ಲೋ ಡಿ ಕೆ ಶಿವಕುಮಾರ್ ಅದನ್ನು ಹೇಳಿರ್ತಾರೆ, ವಿಲ್ ಟೇಕ್ ಕೇರ್ ಆಫ್ ಯು, ಆಮೇಲೆ ವಿಲ್ ನಾಟ್ ಫಾರ್ಗೆಟ್ ಯುವರ್ ಏನೋ ಹೇಳಿದ್ರಂತೆ. ಅದು ನನಗೆ ಕರೆಕ್ಟಾಗಿ ವರ್ಡ್ ನೆನಪಾಗ್ತಾ ಇಲ್ಲ. ಆ ಮಾತನ್ನು ಅವ್ರು ಹೇಳಿದ್ದಾರೆ. ಸಾಧ್ಯ ಆದರೆ ಅದನ್ನು ಕೂಡ ನಿಮ್ಗೆ ಹೇಳುವಂಥ ಪ್ರಯತ್ನ ಮಾಡೋಣ. ಈಗ ಆ ಸಂದರ್ಭ ಹೈಕಮಾಂಡಿಗೆ ಬಂದಿದೆ ಅಂತ ಕಾಣಿಸುತ್ತೆ. ಅನಿವಾರ್ಯತೆನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. exactly. ಏನ್ ತೀರ್ಮಾನ ತಗೋತಾರೆ ನೋಡೋಣ.